ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ನಿನ್ನೆ ಐಕ್ಯಾಗೆ ಹೋಗಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದೆ. ಅಲ್ಲಿ ಅಂದರೆ ತುಂಬ ಚೆನ್ನಾಗಿತ್ತು. ಒಂದು ಹೊಸ ವರ್ಲ್ಡಿಗೆ ಹೋಗಿದ್ದೀನಿ ಅಂತಲೇ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಬ್ಯಾಂಗ್ಳೂರಲ್ಲಿದ್ದೀರಾ ಅಥವಾ ಸುತ್ತಮುತ್ತ ಇದ್ದೀರಲ್ಲ, ಒಂದ್ಸಲ ವಿಸಿಟ್ ಕೊಡಿ ಐಕಿಯಾಗೆ. ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ದೊಡ್ಡದು, ಆದರೆ ಚೆನ್ನಾಗಿರುತ್ತೆ. ನಾನಲ್ಲಿ ಒಂಥರ ಬೆಡ್ರೂಮ್ ಸೆಟಪ್ ಮಾಡಿರ್ತಾರೆ, ಕಿಚನ್ ಸೆಟಪ್ ಮಾಡಿರ್ತಾರೆ. ಅಂದರೆ ನಮಗೊಂದು ಪ್ಲ್ಯಾನ್ ಸಿಗಲಿ ಅಂತ, ಹೊಸದಾಗಿ ರಿನೋವೇಷನ್ ಮಾಡುವಾಗ ಅಥವಾ ಹೊಸದಾಗಿ ಮನೆ ಕಟ್ಸೋವಾಗ ಈ ರೀತಿ ಪ್ಲ್ಯಾನ್ ಸಿಗಲಿ ಅಂತ ಹೇಗೆಲ್ಲ ಅರೇಂಜ್ ಮಾಡೋದು ಅಂತೆಲ್ಲ ಸೆಟಪ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಸೀಕ್ರೆಟಾಗಿ ಹೇಳಬೇಕು ಅಂದರೆ ಅಲ್ಲಿ ಬೆಡ್ರೂಮ್ ಸೆಟಪ್ ಇತ್ತಲ್ಲ, ಸೊ ಹಾಸಿಗೆ ಮೇಲೆ ನಾನು ಸ್ವಲ್ಪ ಜಂಪಿಂಗ್ ಮಾಡಿದೆ. ಸ್ಪ್ರಿಂಗ್ ಹಾಸಿಗೆ ಇರುತ್ತೆ, ಸೊ ಜಂಪ್ ಮಾಡಿದೆ, ಬೌನ್ಸ್ ಆಯಿತು ಆ್ಯಂಡ್ ಸ್ವಲ್ಪ ಹೀಗೆ ಮಲ್ಕೊಂಡೆ. ಆ್ಯಂಡ್ ಕಿಚನ್ ಕೂಡ ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಶಾಪಿಂಗ್ ಏನೇನು ಮಾಡಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಐಕಿಯಾದಲ್ಲಿ ನಾನು ಸ್ಪೆಂಡ್ ಮಾಡಿರುವಂತಹ ಕೆಲವು ಕ್ಷಣಗಳನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅಲ್ಲಿ ನಾನು ಶಾಪಿಂಗ್ ಕೂಡ ಮಾಡಿದ್ದೀನಿ. ಸೊ ಏನೇನು ತೊಗೊಂಡೆ, ಯಾವ್ದು ಎಷ್ಟೆಷ್ಟು ಬೆಲೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬೇಗ ಆ ಫ್ಯೂ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಲ್ಲ, ಅದನ್ನು ನೋಡ್ಕೊಂಬನ್ನಿ. ಈಗ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ತೊಗೊಂಡೆ ಅಂತ. ಸೊ ಈ ಥರ ಬ್ಯಾಗಲ್ಲಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಬ್ಯಾಗ್, ತುಂಬ ದೊಡ್ಡ ಬ್ಯಾಗ್ ನೋಡಿ. ಐಕಿಯಾ ಅಂತ ಅದ್ರ ಮೇಲೆ ಅವರ ಲೇಬಲ್ ಕೂಡ ಇದೆ. ಸೊ ಈಗ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಏನೆಲ್ಲ ತೊಗೊಂಡೆ ಅಂತ. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ತೊಗೊಂಡಿದ್ದೆ ಇದು. ತುಂಬ ಕ್ಯೂಟ್ ಇತ್ತು, ತುಂಬ ಇಷ್ಟ ಆಯಿತು. ಇದ್ರ ಜೊತೆ ಫ್ಲವರ್ ಕೂಡ ಇಟ್ಟಿದ್ರು, ಬಟ್ ಫ್ಲವರು ಬೇರೆ ಕಾಸ್ಟ್, ಇದು ಬೇರೆ ಕಾಸ್ಟ್. ಇದು 249 ರುಪೀಸ್. ಇದ್ರ ಮೇಲೆ ರೇಟ್ ಹಾಕಿಲ್ಲ, ಬಟ್ ಅಲ್ಲಿ ಕೆಳಗಡೆ ಲೇಬಲ್ ಹಾಕಿರ್ತಾರೆ. ಸೊ ಇದ್ರ ಬೆಲೆ, ಇದ್ರ ಕಾಸ್ಟ್ 249 ರುಪೀಸ್. 2 ತೊಗೋಣ ಅಂದ್ಕೊಂಡೆ, ಬೇಡ ಅಂತ ಜಸ್ಟ್ 1 ತೊಗೊಂಡೆ. 2 ಫ್ಲವರ್ ಕೂಡ ಇತ್ತು. ಪ್ಲಾಸ್ಟಿಕ್ ಬೇಡ ಅಂತ ಅದನ್ನು ಅವಾಯ್ಡ್ ಮಾಡಿದೆ. ಸೊ ಇದು 249 ರುಪೀಸ್. ಕ್ಯೂಟ್ ಆಗಿದೆ ಅಲ್ವಾ? ಫ್ಲವರ್ ವಾಸ್ ಇದು. ಆ್ಯಂಡ್ ಇದು ಗ್ಲಾಸ್ ಅಲ್ಲ, ಅಥವಾ ಥಿಕ್ ಗ್ಲಾಸ್ ಇರ್ಬೋದು, ಬಟ್ ಅಷ್ಟು ಬೇಗ ಮುರಿಯೋದಿಲ್ಲ, ಹೊಡೆಯೋದಿಲ್ಲ. ನೆಕ್ಸ್ಟ್ ಅದೇನೋ ಗೊತ್ತಿಲ್ಲ, ನನಗೆ ಟವಲ್ಸ್ ತುಂಬ ಇಷ್ಟ ಆಗುತ್ತೆ. ಎಲ್ಲೇ ಶಾಪಿಂಗ್ ಹೋದ್ರೂ ಟವಲ್ಸ್ ತೊಗೋತೀನಿ. ಈವನ್ ಮಿನಿಸೋಲ್ಲಿ ಕೂಡ ನಾನು ಟವಲ್ ತೊಗೊಂಡಿದ್ದೆ ಒಂದು. ಅದು ನೀವು ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಸೊ ಇದೊಂದು ಟವಲ್ ತೊಗೊಂಡೆ. ಬಟ್ ಟವಲ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. 799 ಇದು, ಅಂದರೆ 800 ರೂಪಾಯಿ, 1 ರೂಪಾಯಿ ಕಡಿಮೆ ಅಷ್ಟೇ. ಇದ್ರ ಮೇಲೆ ರೇಟ್ ಹಾಕಿರೋದಿಲ್ಲ, ಯಾಕಂದರೆ ಕೆಲವು ನಾನು ರೇಟ್ ಮರ್ತೋಗಿದ್ದೀನಿ.
ಎಷ್ಟು ತೊಗೊಂಡೆ ಅಂತ. ಸೊ ಅರೌಂಡ್ 699 ಇರ್ಬೋದು ಅಥವಾ 799 ಟವಲ್. ಚೆನ್ನಾಗಿದೆ. ನೆಕ್ಸ್ಟ್ ಇದನ್ನು ತೊಗೊಂಡೆ. ಸೊ ಗ್ಲಾಸ್ ಮಗ್, ಏನು ಬೇಕಾದರೂ ಕುಡಿಬೋದು. ನೀರು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಟೀ, ಕಾಫಿ, ಹಾಲು, ಕೆಲವು ಸಲ ಗ್ರೀನ್ ಟೀ ಕೂಡ ಕುಡಿತೀನಿ. ಚೆನ್ನಾಗಿರುತ್ತೆ. ವೀಡಿಯೋ ಮಾಡೋಕ್ಕೂ ಕೂಡ ನನಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು 2 ತೊಗೊಂಡೆ. ಇದು ಒಂದೊಂದು 249 ಅಥವಾ 299, ಅಂದರೆ 300 ರೂಪಾಯಿ, 1 ರೂಪಾಯಿ ಕಡಿಮೆ ಇರ್ಬೋದು ಅಷ್ಟು. ಓಕೆ, ಗ್ಲಾಸ್ ಅಲ್ವಾ, ಹುಷಾರಾಗಿ ಸ್ವಲ್ಪ ಹ್ಯಾಂಡಲ್ ಮಾಡಬೇಕು. ನೆಕ್ಸ್ಟ್ ಇದು ಕೂಡ ಈ ಥರದ್ದು 2 ತಗೊಂಡೆ ನಾನು. ಚೆನ್ನಾಗಿದೆ, ಕ್ಯೂಟಾಗಿ ಅನ್ನಿಸ್ತು. ಸೊ 2 ತಗೊಂಡೆ. ಕೆಲವು ಸಲ ಲಾಕಿಂಗ್ ಸಿಸ್ಟಮ್ ಇರುತ್ತಲ್ಲ, ಆ ಥರದ್ದು ಬರುತ್ತೆ. ಬಟ್ ನಾನು ಆ ಥರದ್ದು ನನಗೆ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಥರದ್ದು ತೊಗೊಂಡಿದ್ದೀನಿ. ಇದು 300 ರೂಪೀಸ್, 299 1 ಬಾಕ್ಸ್. ಇದು ನೆನಪಿದೆ ನನಗೆ, ಯಾಕಂದರೆ ಕೆಳಗಡೆಯಲ್ಲಿ ಕಿಚನಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು. ಅದನ್ನು ನೋಡಿ ಆಮೇಲೆ ಇಲ್ಲಿ ಶಾಪಿಂಗ್ ಮಾಡುವಾಗ ಅದನ್ನು ತೊಗೊಂಡಿದ್ದು ನಾನು. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ. ಇದೇನು ಹೇಳಿ, ಗೆಸ್ ಮಾಡಿ. ಇದು ಚೇರ್ ಕ್ಯೂಟಾಗಿದೆ ಅಂದ್ಬಿಟ್ಟು ನಾನು ಸುಮ್ಮನೆ ತೊಗೊಂಡೆ ಅಷ್ಟೇ, ಕ್ಯೂಟಾಗಿದೆ ಅಂತ. ಇದು 300 ರೂಪಾಯಿ, ಅಂದರೆ 299, 300 ರೂಪಾಯಿ, 1 ರೂಪಾಯಿ ಕಡಿಮೆ. ಆದರೆ ಆಮೇಲೆ ಗೊತ್ತಾಯಿತು ಇದು ಮೊಬೈಲ್ ಹೋಲ್ಡರ್ ಅಂತ. ಸೊ ಈ ರೀತಿ ಸ್ಟ್ಯಾಂಡ್ ಇಟ್ಬಿಡಿ, ಮೊಬೈಲ್ ತಗೊಳ್ಳಿ, ಮೊಬೈಲ್ನ ಹೀಗೆ ಇಟ್ಬಿಡಿ ಅಷ್ಟೇ. ಕಿಚನಲ್ಲಿ, ರೂಮಲ್ಲಿ ಎಲ್ಲಿ ಬೇಕಾದರೂ ಮೊಬೈಲ್ ಈ ರೀತಿ ಇಟ್ಬಿಟ್ಟು ಆನ್ ಮಾಡಿ ನೀವೇನು ಬೇಕಾದರೂ ನೋಡ್ಬೋದು. ಸೊ ಇದು ಮೊಬೈಲ್ ಸ್ಟ್ಯಾಂಡ್ ಆ್ಯಕ್ಚುಲಿ ಈ ರೀತಿ ಹೋಲ್ಡ್ ಮಾಡೋದಕ್ಕೆ. ನಾನು ಚೇರ್ ಅಂದ್ಕೊಂಡು ತೊಗೊಂಡಿದ್ದೆ ಇದನ್ನು. ಓಕೆ, ನೆಕ್ಸ್ಟ್ ಓಕೆ, ಇದು ಬಾತ್ರೂಮ್ನಲ್ಲಿ ಟೂತ್ ಪೇಸ್ಟ್ ಇವೆಲ್ಲ ಹ್ಯಾಂಗ್ ಮಾಡೋದಕ್ಕೆ ಬರುತ್ತೆ ಅಂತ ಇದು ತೊಗೊಂಡ್ವಿ. ಇದು ಕೂಡ ಇದು ಓಕೆ, ಇದ್ರ ಮೇಲೆ ಪ್ರೈಸ್ ಇದೆ. ಇದು 348 ರೂಪೀಸ್. ಆದರೆ ಇದ್ರ ಮೇಲೆ ಹಾಕಿಡ್ತಾರೆ, ಅದಕ್ಕಿಂತ ನಮಗೆ ಕಡಿಮೆಗೆ ಕೊಡ್ತಾರೆ. ನಂಗೆ ಅರೌಂಡ್ 299ಗೆ ಸಿಕ್ಕಿರಬೇಕು ಇದನ್ನು. ಸೊ ಇದು ವಾಷರ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಇದನ್ನು ಹಾಕಿಬಿಟ್ಟು ಹ್ಯಾಂಗ್ ಮಾಡೋದು. ಟೂತ್ ಪೇಸ್ಟ್, ಟೂತ್ ಬ್ರಷ್ ಈ ರೀತಿ ಹಾಕೋದಕ್ಕೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅಲ್ಲಿ ನಾನು ಜಸ್ಟ್ ಈ ರೀತಿ ಕುಕ್ಕೀಸ್ ತೊಗೊಂಡೆ. ಆ್ಯಕ್ಚುಲಿ ಖಾಲಿ ಆಗಿದೆ ಆಗಲೇ, ಯಾಕಂದರೆ ನೆನ್ನೆ ತೊಗೊಂಡಿದ್ದು ಬೆಳಗ್ಗೆಲ್ಲ ತಿಂದುಬಿಟ್ವಿ. ಇದು ಹನಿ ಆ್ಯಂಡ್ ಓಟ್ಸ್ ಕುಕ್ಕೀಸ್. ಆ್ಯಂಡ್ ಇನ್ನೊಂದು ಕುಕ್ಕೀಸ್ ಕೂಡ ತೊಗೊಂಡಿದ್ದೆ ನಾನು, ಅದು ಕೂಡ ಖಾಲಿ ಆಗಿದೆ. ಬಟ್ ನಿಮಗೆ ತೋರಿಸೋದಕ್ಕೆ ನಾನು ಬಾಕ್ಸ್ ಇಟ್ಟಿದ್ದೀನಿ. ಇದು ಜಿಂಜರ್ ಥಿನ್ಸ್ ವಿತ್ ಕೊಕೋವಾ. 2 ಟೇಸ್ಟ್ ತುಂಬ ಚೆನ್ನಾಗಿದೆ. ಇದು ಡಿಫ್ರೆಂಟ್ ಟೇಸ್ಟ್, ಇದು ಡಿಫ್ರೆಂಟ್ ಟೇಸ್ಟ್. ತುಂಬ ಚೆನ್ನಾಗಿತ್ತು. ಸೊ ಇದನ್ನು ತೊಗೊಂಡೆ. ಇದ್ರ ಪ್ರೈಸ್ ಎಷ್ಟು ಗೊತ್ತಾ, 100 ರೂಪೀಸ್. ಬಟ್ ತುಂಬ ಇರುತ್ತೆ ಬಿಸ್ಕೆಟ್ಸ್ ಅದರಲ್ಲಿ, 15 to 20 ಇರಬಹುದು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇದನ್ನು ತೊಗೊಂಡ್ವಿ. ಹುಕ್ಸ್, ಜಸ್ಟ್ ಎಲ್ಲಾದರೂ ಹುಕ್ ಥರ ಹಾಕಿಬಿಟ್ಟು ಏನಾದರೂ ಒಂದು ಹ್ಯಾಂಗ್ ಮಾಡೋದಕ್ಕೆ ನಾನು ಕಿಚನಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಇದನ್ನು ತೊಗೊಂಡೆ. 2 ಸೆಟ್ ತೊಗೊಂಡೆ. ಇದ್ರ ಪ್ರೈಸ್ 500 ರೂಪೀಸ್. ಇದು 500, ಇದು 500. ಇದು ಗೋಲ್ಡ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ ಸಿಲ್ವರ್ ಕೂಡ ಅವೈಲಬಲ್ ಇದ್ದಾವೆ. ಆಮೇಲೆ ಇದನ್ನು ತಗೊಂಡೆ. ಇದು ನ್ಯೂ ಟೈಪ್ ಹ್ಯಾಂಗರ್. ನನ್ನ ಹತ್ರ ಇದು ಈ ರೀತಿ ಇರಲಿಲ್ಲ, ಅದಕ್ಕೋಸ್ಕರ ತೊಗೊಂಡೆ. ಇದು 1 2 3 5 to 6 ಸ್ಟೆಪ್ಸ್ ಬರುತ್ತೆ. ಇದನ್ನು ಓಪನ್ ಮಾಡಿದರೆ ಹೀಗೆ ಹೀಗೆ ಹೀಗೆ. ಇದು ಸದ್ಯಕ್ಕೆ ನನಗೆ ಓಪನ್ ಮಾಡಲ್ಲ, ನಾನು ಆಮೇಲೆ ನನ್ನ ವಾರ್ಡ್ರೋಬ್ ಟೂರ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ಇದರಲ್ಲಿ ಏನೆಲ್ಲ ಹಾಕಿದ್ದೀನಿ, ಏನೇನು ಹಾಕ್ಬೋದು ಅಂತ ನನಗೇನೋ ಅಷ್ಟೊಂದು ಐಡಿಯಾ ಮಾಡಿಕೊಂಡು ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದು ಜಾಸ್ತಿ ಏನಿಲ್ಲ ಫ್ರೆಂಡ್ಸ್. ಇದು 249 ಇರಬೇಕು. ಇದ್ರ ಮೇಲೆ ರೇಟ್ ಹಾಕಿಲ್ಲ, ನಾನು ರೇಟ್ ನೋಡೇ ತೊಗೊಂಡೆ. ಓಕೆ, ಇದ್ರ ಮೇಲೆ 500 ಅಂತ ಹಾಕಿದ್ದಾರೆ. ಬಟ್ ಇದ್ರ ಮೇಲೆ ಇದ್ದಷ್ಟೇ ರೇಟ್ ಅಲ್ಲಿರೋದಿಲ್ಲ, ನನಗೆ ಕಡಿಮೆನೇ ಬಿತ್ತು. ಅರೌಂಡ್ 300 ಇರಬೇಕು. 500 ಅಂತ ನೋಡಿ ನಾನು ಬಿಟ್ಟೆ. ಆಮೇಲೆ ಅಲ್ಲಿ ಕೆಳಗಡೆ ಲೇಬಲಲ್ಲಿ 249 or 299 ಅಂತ ಇತ್ತು, ಆಮೇಲೆ ತೊಗೊಂಡೆ. ಸೊ ಇದು ಹ್ಯಾಂಗರ್. ನಾವು ಸ್ಕಾರ್ಫ್ ಹ್ಯಾಂಗ್ ಮಾಡ್ಬೋದು, ನಮ್ಮ ಚೈನ್ಸ್, ಬ್ಯಾಗ್ಸ್, ಚಿಕ್ಕ ಚಿಕ್ಕ ಹ್ಯಾಂಡ್ ಬ್ಯಾಗ್ಸ್ ಈ ರೀತಿ ಹ್ಯಾಂಗ್ ಮಾಡ್ಬೋದು. ಅದನ್ನು ತೊಗೊಂಡೆ. ನಾನು ನೆಕ್ಸ್ಟ್ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಹೋಪ್ ಇಲ್ಲ ಲಾಸ್ಟ್ ಅಲ್ಲ, ಇನ್ನೊಂದಿದೆ, ಅದನ್ನು ತೋರಿಸ್ತೀನಿ. ಸೊ ಇದನ್ನು ತಗೊಂಡೆ.
ಆ್ಯಕ್ಚುಲಿ ಫ್ರೈಯಿಂಗ್ ಪ್ಯಾನ್ ಹುಡುಕ್ತಾ ಇದ್ದೆ. ಫ್ರೈಯಿಂಗ್ ಪ್ಯಾನ್ ನನಗೆ ಸಿಗಲಿಲ್ಲ ಅಲ್ಲಿ. ಓಪನ್ ಮಾಡ್ತೀನಿ. ಓಕೆ, ಈ ರೀತಿ ಇದೆ. ಹೀಗೆ ಇದು ಪಾತ್ರೆ ತುಂಬ ಸ್ಟರ್ಡಿ ಇದೆ, ತುಂಬ ಹೆವಿ ಇದೆ. ಇದ್ರ ಜೊತೆ ಈ ರೀತಿ ಲಿಡ್ ಕೂಡ ಇದೆ. ಸೊ ಚಿಕ್ಕ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ನಾವು ಅದೇ ಸೀ-ಥ್ರೂ ಗ್ಲಾಸ್ ನೋಡಿಬಿಟ್ಟು ಯಾವ ರೀತಿ ಕುಕ್ ಆಗ್ತಿದೆ ಅಂತ ನೋಡೋದಕ್ಕೆ. ಆ್ಯಕ್ಚುಲಿ ಗ್ಲಾಸ್ ಲಿಡ್ ಕವರ್ ಮಾಡಿದಾಗ ನೀರಿಂದ ಎಲ್ಲ ಇಲ್ಲಿ ವೇಪರ್ ಎಲ್ಲ ಕೂತಿರುತ್ತಲ್ಲ, ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ, ಬಟ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಉಲ್ಟಾ ಇದೆ, ಹ್ಯಾಂಡಲ್ ಇರುತ್ತೆ, ಹೀಗೆ ಹಾಕೋದು. ನಾನು ಯಾವ್ದಾನ ರೆಸಿಪಿ ಅಡುಗೆ ಮಾಡುವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ನಾನು ಓಪನ್ ಮಾಡ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲು ಅಲ್ಲ, ಕಂಪ್ಲೀಟ್ ಅಲ್ಯೂಮಿನಿಯಂ ಕೂಡ ಅಲ್ಲ. ಸೊ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಅದು ತುಂಬ ಹೆವಿ ಇದೆ, ಸೌಂಡ್ ಕೇಳಿದ್ರೆ ತುಂಬ ಹೆವಿ ಇದೆ. ಆ್ಯಂಡ್ ನೆಕ್ಸ್ಟ್ ಈಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಕ್ಯೂಟ್ ಆಗಿರೋಂಥ ಬೇರ್ ತೊಗೊಂಡೆ. ನನಗೆ ಟಾಯ್ಸ್ ತುಂಬ ಇಷ್ಟ ಆಗುತ್ತೆ. ಎಲ್ಲೇ ಹೋದರೂ ಒಂದು ಸಣ್ಣ ಟಾಯ್ ಆದರೂ ತೊಗೊಂಡ್ಬಿಡ್ತೀನಿ ನಾನು. ಸಾಫ್ಟ್ ಟಾಯ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಕ್ಯೂಟಾಗಿತ್ತು. ಇದು 299. ರಿಯಲ್ ಬೇರ್ ಥರನೇ ಕಾಣುತ್ತಲ್ಲ, ರಿಯಲ್ ಕರಡಿ ಬ್ಲ್ಯಾಕ್ ಇರುತ್ತೆ, ಬಟ್ ಮೂವೀಸಲ್ಲೆಲ್ಲ ಕಾರ್ಟೂನ್ಸಲ್ಲೆಲ್ಲ ಈ ರೀತಿ ತೋರಿಸ್ತಾರಲ್ಲ. ಯಾವುದದು ಒಂದು ಕಾರ್ಟೂನ್ ಬರುತ್ತಲ್ಲ, ಮಮ್ಮ ಆ್ಯಂಡ್ ದ ಬೇರ್. ಸಣ್ಣ ಹುಡುಗಿ ಇರ್ತಾಳೆ, ಅವಳು ಇನ್ಸ್ಟ್ರಕ್ಟ್ ಮಾಡ್ತಿರ್ತಾಳಲ್ಲ ಬೇರ್ನ. ನಾನು ಮಾಡ್ತಿದ್ದೀನಿ, ನೆನಪಿದ್ದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಅದರಲ್ಲಿ ಆ ಕಾರ್ಟೂನಲ್ಲಿ ಹೇಗಿತ್ತು ಸೇಮ್ ಅದೇ ರೀತಿ ಇದೆ ಇದು. ಇದರಲ್ಲಿ ವೈಟ್ ಕೂಡ ಇತ್ತು, ಪೋಲಾರ್ ಬೇರ್. ವೈಟ್ಗಿಂತಲೂ ನನಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು, ಕ್ಯೂಟ್ ಅನ್ನಿಸ್ತು. ಸೊ ಅದಕ್ಕೋಸ್ಕರ ತಗೊಂಡೆ. ಕ್ಯೂಟ್ ಆಗಿದೆ ಅಲ್ಲ, ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಈ ಐಕಿಯಾ ವಿಡಿಯೋ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋನಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.